ಎಸ್ ವೀಕ್ಷಕರೇ, ನಾವೀಗ ಬೆಂಗಳೂರಿನ ಜ್ಞಾನ ಭಾರತಿ 2ನೇ ಹಂತ ಅಮ್ಮ ಆಶ್ರಮದ ರಸ್ತೆಯ 20ನೇ ಕ್ರಾಸ್ನ ಬಳಿ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಅದರ ಬಗ್ಗೆ ಸಾರ್ವಜನಿಕರು ನಿರಂತರವಾಗಿ ದೂರುಗಳನ್ನ ಕೊಡ್ತಾ ಇದ್ದಾರೆ. ದೂರುಗಳ ಬಗ್ಗೆ ಅವರನ್ನೇ ಮಾತಾಡಿಸುವ. ಏನು ಹೇಳ್ತಾರೆ ಇಲ್ಲಿ ಸಾರ್ವಜನಿಕರು ಅಂತಂದು ಹೇಳಿ. ಸರ್ ನಮಸ್ತೆ. ಅಲ್ಲ ಸರ್, ಇಲ್ಲಿ ದೂರು ಕೊಟ್ಟು ಸುಮಾರು ವರ್ಷಗಳೇ ಆಗಿದೆ. ಪ್ರತಿ ದಿವಸ ಸಾವಿರಾರು ಗಾಡಿಗಳು ಸ್ಕೂಲ್ ಮಕ್ಕಳು ಓಡಾಡ್ತಾ ಇರ್ತಾರೆ. ಇಲ್ಲಿ ಬಿದ್ದು ಸುಮಾರು ಜನ ಏಟ್ ಮಾಡ್ಕೊಂಡಿದ್ದಾರೆ. ಇವರು ಯಾವ ಕಂಪ್ಲೇಂಟ್ ಕೊಟ್ಟರು ಕಿವಿಗೆ ಹಾಕಂತ ಇಲ್ಲ. ಈ ಥರ ಬಿ ಡಿ ಎಲ್ ಆಗ್ಬಿಟ್ಟು ಯಾವ ಥರ ಇರಬೇಕು ನೋಡಿ. ಈ ಥರ ಗುಂಡಿಗಳು ಮುಚ್ಚಿ ಇದಾಗಿದೆ ತುಂಬಿ. ಏನು ಮಾಡೋಕ್ಕೆ ಯಾರು ಕಿವಿಗೆ ಹಾಕೋಣ ನಾವೇನೇ ಕಂಪ್ಲೇಂಟ್ ಕೊಟ್ಟರು ಏನು ಸರ್. ಅದಕ್ಕೆ ದಯವಿಟ್ಟು ನೀವೊಂದು ಕ್ರಮ ಕೈಗೊಳ್ಬಂದು ನಾವು ಕೇಳ್ತೀವಿ. ಸಂಚಾರಕರಿಗೆ ಯಾವ ಲೆವೆಲ್ಗೆ ತೊಂದರೆ ಆಗ್ತಾ ಇರ್ಬೋದು ಅಂತಂದೇಳಿ ನೀವೇ ಗಮನಿಸಬಹುದು. ಜೊತೆಗೆ ನಮ್ಮ ಜೊತೆ ಇನ್ನೊಬ್ರು ಸಾರ್ವಜನಿಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡುವ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ರು ಸಾರ್ವಜನಿಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ. ಸರ್ ನಮಸ್ತೆ. ಬೆಂಗಳೂರು ಜ್ಞಾನ ಭಾರತಿ 2ನೇ ಹಂತದ 20ನೇ ಕ್ರಾಸ್ನಲ್ಲಿ ಮ್ಯಾನ್ಯುವಲ್ ಏನು BWSSP ಅವರು ಮಾಡಿರ್ತಕ್ಕಂಥ ನೀರು ಹೋಗುವಂಥ ಇದಕ್ಕೆ ಸುಮಾರು 2023ರಲ್ಲಿ ನಾನು ರಿಜಿಸ್ಟರ್ಡ್ ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಇನ್ನೂ ಸಹ ಅದನ್ನು ರಿಪೇರಿ ಮಾಡಿದಾನೆ. ಈಗ ಮತ್ತೆ ಮ್ಯಾನ್ಯುವಲ್ ಆಗಿ ಸುಮಾರು ಜನ ಈಗ ಈ ಪಬ್ಲಿಕ್ ಸಿಕ್ಕಾಪಟ್ಟೆ ಸ್ಕೂಲು ಬಸ್ಸು ಸ್ಕೂಲ್ ಸ್ಟೂಡೆಂಟ್ಸು ವೆಹಿಕಲ್ಗಳು ಸಿಕ್ಕಾಪಟ್ಟೆ ಹೋಗ್ತವೆ. ಇಂಥ ಒಂದು ಜಾಗದಲ್ಲಿ ಈ ಗುಂಡಿ ಬಿದ್ದು ಸುಮಾರು ಜನಕ್ಕೆ ಏಟಾಗಿದೆ. ಇಂಥ ಅವ್ಯವಸ್ಥೆ ಈ ಒಂದು BDA ಇದರಲ್ಲಿ ಅವಶ್ಯಕತೆ ಇದೆಯಾ? ದಯವಿಟ್ಟು ನಾವು ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಸಹ ಇವರು ಮನವರಿಕೆ ಆಗದೇ ಈ ರೀತಿ ತೊಂದರೆ ಮಾಡ್ತಾ ಇರೋದು ಎಷ್ಟು ಸಮಂಜಸ? ದಯವಿಟ್ಟು BWSSPನವರು ದಯವಿಟ್ಟು ಇದನ್ನು ಗಮನ ಹರಿಸಿ ನಾನು ಶುದ್ಧೀಕರಿಸಬೇಕು ಅಂತ ಈ ಮೂಲಕ ನಾನು ಕೊಡ್ತಾ ಇದ್ದೇನೆ. ವೀಕ್ಷಕರೇ ನೋಡ್ಬೋದು, ಸಾರ್ವಜನಿಕರು ದೂರನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸ್ತಿಲ್ಲ. ಯಾವ ಮಟ್ಟಿಗೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆ ಅಂತಂದು ಹೇಳಿದ್ರೆ ನೀವೇ ನೋಡ್ಬೋದು. ದೂರನ್ನ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರು ಕೂಡ ಬೇಜವಾಬ್ದಾರಿ ತೋರಿಸ್ತಾ ಹಾಗೆ ಬಿಟ್ಟಿರುವಂತದ್ದು. ಇದರಿಂದಾಗಿ ವಾಹನ ಸವಾರಕರಿಗೆ ಯಾವ ಲೆವೆಲ್ಗೆ ತೊಂದರೆ ಆಗ್ತಾ ಇರಬಹುದು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ ಎಷ್ಟು ದಿವಸ ಆಯ್ತು ಸರ್ ನೀವು ದೂರನ್ನ ಅವರಿಗೆ? 13/3/2023ರಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ನಾವು ಬಂದಿರೋದು. ಇಲ್ಲಿವರೆಗೂ ಸಹ ಆಕ್ಷನ್ ಆಗದೆ ಇರೋದು ದುರಂತ. ಇಂಥ ದುರಂತ ನಾನು ಎಲ್ಲೂ ನೋಡಿಲ್ಲ. ಮತ್ತು ಈ ರೋಡಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಇದೆ. ಇದು ರೆಸಿಡೆಂಟಲ್ ಲೇಔಟ್ ಆಗಿರೋದ್ರಿಂದ ಹೆವಿ ವೆಹಿಕಲ್ಗಳು ಇಲ್ಲಿ ಓಡಾಡೋದಂಗೆ ಒಂದು ಸ್ವಲ್ಪ ನಮಗೆ ಬ್ಯಾನ್ ಮಾಡಿಕೊಡ್ಬೇಕು. ವೆಹಿಕಲ್ ಗಾಡಿಗಳು ಅವು ಈ ಸ್ಕೂಟ್ರುಗಳು ಮತ್ತು ಆಟೋಗಳು ಓಡಾಡಿದ್ರೆ ಪರವಾಗಿಲ್ಲ, ಕಾರ್ಗಳು ಓಡಾಡಿದ್ರೆ ಪರವಾಗಿಲ್ಲ. ಹೆವಿ ವೆಹಿಕಲ್ ಹೋಗ್ತವೆ. ಇಲ್ಲಿ ಮನೆಗಳೆಲ್ಲ ಜಿಮ್ ಅಂತ ಅಲ್ಲಾಡುತ್ತೆ. ದಯವಿಟ್ಟು ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದನ್ನು ಆದಷ್ಟು ಬೇಗ ಅವರು ಗಮನ ಹರಿಸಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಇವರ ಮನವಿಯಾಗಿದೆ. ಆದಷ್ಟು ಬೇಗ ಗಮನಿಸಲಿ ಅಂತಂದು ಹೇಳಿ ನಾವು ಕೂಡ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.